with the new concept, that is the relative velocity. New concept ಯಾವುದು? Relative velocity. Okay, this is the last concept of this topic. Here what is meant by this relative velocity? Okay, notice a velocity of an object, the velocity of an object with respect to the velocity of an object with respect to the another object is called relative velocity. Velocity of an object with respect to another velocity with respect to the another object is called as the relative velocity. This relative velocity can be studied in two ways. One is when two objects are moving in same direction. Okay, our relative velocity ಏನಿರ್ತದೆ? When the two objects are moving in the same direction, then what will be the relative velocity? ಇದನ್ನ ಇಮ್ಯಾಜಿನ್ ಮಾಡಿ. ಯಾವ ರೀತಿ ಅಂತಂದ್ರೆ, ನಿಮ್ಮ ಬಸ್ ಹೊಂಟದ. ಓಕೆ, ಒಂದು ಬಸ್ ನಾಗ ಕೂತಿರಿ ನೀವು, ಆ ಬಸ್ ಹೊಂಟದ. ಓಕೆ, ಇನ್ನೊಂದು ಬಸ್ ಬಾಜು ನಿಂತು ಬಂದು ಹಿಂಗ್ ಸೈಡ್ ಹಾಕೊಂಡು ಹೋಗ್ತದ. ಹೋಗುವಾಗ ನಿಮಗೆ ಆ ಬಸ್ ಸ್ಲೋ ಅನಿಸ್ತದ. ಆ ಬಸ್ಸಿನ ಅಚ್ಚಿ ಕಡೆ ಬಸ್ಸಿನ ಕಿಟಕಿಯಾಗ ಕೂತವನಿಗೆ ಬೇಕಾದಾಗ ನೋಡಿ ಅವನಿಗೆ ಟಾಟಾ ಮಾಡಬಹುದು. ಈ ಬಸ್ನಾಗ ಕೂತಾವ. ಯಾಕೆ? when both the bus are moving in the same direction, then relative velocity decreases with respect to one another. ಎರಡು ಬಸ್ ಸ್ಲೋ ಅನಿಸ್ತಾವ. ಅಂದ್ರೆ ನಿಮ್ ಬಸ್ ಹೊಂಟದ, ಕಿಟಕಿಯಾಗ ಕೂತೀರಿ, ಇದೊಂದು ಬಸ್ ಬಾಜು ಸೈಡ್ ಹಾಕೊಂಡು ಹೊಂಟದ. ಸೊ ಆ ಬಸ್ನಾಗ ಇದ್ದಂಗ ನಿಮ್ ಬಸ್ ಸ್ಲೋ ಅನಿಸ್ತದ, ನಿಮ್ಗ ಆ ಬಸ್ ಸ್ಲೋ ಅನಿಸ್ತದ. ಯಾಕೆ? Because relative velocity between the two objects moving in the same direction is less. Okay, ಬೇಕಾದ್ರೆ ಟಾಟಾ ಮಾಡಿ ಕೂಡ ಹೋಗಬಹುದು. Okay, when two objects are moving in the same direction, okay, with velocities VA and VB, then relative velocity ಈಗ VR is equal to ಏನಿರುತ್ತೆ ಗೊತ್ತಲ್ಲ ಬಿ? VA minus VB ಇರುತ್ತೆ. VA minus VB or VR is equal to VB minus VA ಇರ್ತದೆ. ಯಾವ್ದ್ರಾಗ ಇರ್ತದೆ? When the two objects are moving in the same direction, then the relative velocity between each other is less. Hence VR is equal to VA minus VB. VR is equal to VB minus VA. ಗ್ರಾಫಿಕಲ್ ಆಗಿ ತೋರಿಸೋದಾದ್ರೆ ಕೇಳ್ತಾನೆ, ಗ್ರಾಫ್ ಕೇಳ್ತಾನೆ, 3 ಮಾರ್ಕಿಗೆ ಫಿಕ್ಸ್ಡ್ ಕ್ವೆಶ್ಚನ್ ಇದು. ದಿಸ್ ಇಸ್ ಟೈಮ್, ದಿಸ್ ಇಸ್ ಎಕ್ಸ್ position time graph when the two objects are moving in the same direction. Okay, then relative velocity ಎರಡರ ನಡುವೆ ಏನಿರ್ತದೆ ಅದನ್ನ ಕಲಿಬೇಕು. ಓಕೆ, ನೋಡ್ತಾ ಇನ್ನೊಂದದ. ಸೊ ಇನ್ನೊಂದದ ಟೈಮ್ ಆಫ್ ಮೀಟಿಂಗ್ ಏನಿರ್ತದ? ಲೆಂತ್ ಇರ್ತದೆ. ಟೈಮ್ ಆಫ್ ಮೀಟಿಂಗ್ ಲೆಂತ್ ಇರ್ತದೆ. ಓಕೆ, ಬಹಳ ದೂರದಲ್ಲಿ ಹೋಗಿ ಮೀಟ್ ಆಗ್ತದೆ. when both are moving with unequal velocities, VA is not equal to VB ಇದ್ದಾಗ, VA is not equal to VB ಇದ್ದಾಗ. ಓಕೆ, if VA is equal to VB ಇತ್ತಂತು, VA is equal to VB ಅಂದ್ರೆ both are moving with the same velocity ಮೂವ್ ಆಗ್ಲಿಕ್ಕೆ ತಾವು. ಅವಾಗ ಏನಾಗ್ತದೆ ಗೊತ್ತೇನು? ಡಯಾಗ್ರಾಮ್ ಇದು. ದಿಸ್ ಇಸ್ ಟೈಮ್ t, ದಿಸ್ ಇಸ್ x. ಓಕೆ, ಬೋತ್ ಆರ್ ಮೂವಿಂಗ್ ವಿತ್ ದ ಸೇಮ್ ವೆಲಾಸಿಟಿ. ಈಗ ದಿಸ್ ಇಸ್ VA ಅಂತೀನಿ, ದಿಸ್ ಇಸ್ VB ಅಂತೀನಿ, ಅಂಡ್ ದಿಸ್ ಇಸ್ VA, ದಿಸ್ ಇಸ್ VB. ಸೊ ದೇ ವಿಲ್ ನೆವರ್ ಮೀಟ್.
when the two objects are moving in the same direction with the same velocity, then they will never meet. ಎರಡು ಒಂದಕ್ಕೊಂದು ಮೀಟ್ ಆಗೋದೇ ಇಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿ ಒಂದು ಫಿಲ್ಮ್ ಅದ ಪ್ಲೇಯರ್ಸ್ ಅಂತೇಳಿ ಅಭಿಷೇಕ್ ಬಚ್ಚನ್ ಅವರೆಲ್ಲ ಅದಾರ ಕಳ್ಳತನ ಮಾಡೋದು. ಟ್ರೈನ್ ಹೊಂಟಿರ್ತದ, ಅದ್ರ ಬಾಜು ಇನ್ನೊಂದು ಟ್ರೈನ್ ತರ್ತಾರ. ಈ ಟ್ರೈನ್ ಆಗಿದ್ದವ್ರಿಗೆ ಈ ಟ್ರೈನ್ ರೆಸ್ಟ್ ಒಳಗಿದ್ದ ಅನಿಸ್ತದೆ, ಯಾವುದೇ ಕಾರಣಕ್ಕೂ ಕಾಣೋದೇ ಇಲ್ಲ. ಸೊ ಈಕ್ವಲ್ ಆಗಿ ಹೋಗ್ತಿರ್ತಾವ. ತಿಳಿತಾ? ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದರಲ್ಲಿ ಎರಡನೇದು, when two objects are moving in opposite direction with velocities va and vb, then okay, ಎರಡು ಆಬ್ಜೆಕ್ಟ್ಸ್ ನಾವು both objects are moving in the opposite direction, then relative velocity ಏನಿರ್ತದೆ? ಬಹಳ ಸಿಂಪಲ್ ಅದ ನೋಡ್ರಿ. ನಾ ಈಗ ಬಂದ್ಬಿಡ್ತೀನಿ ಫಸ್ಟ್, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. vr is equal to va plus vb ಅಂದ್ರೆ ರಿಲೇಟಿವ್ ವೆಲಾಸಿಟಿ ಡಬಲ್ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ಈಗ ನಿಮ್ ಬಸ್ ಹೊಂಟದ, ಬಾಜು ಅಪೋಸಿಟ್ ನಿಂದ ಒಂದು ಬಸ್ ನಿಮ್ಮನ್ನ ಕ್ರಾಸ್ ಮಾಡಿ ಹೋಗ್ತದೆ, ಅಪೋಸಿಟ್ ಹೋಗ್ತದೆ. ಅವಾಗ ಈ ಕಿಟಕಿ ಕೂತಾವ, ಆ ಕಿಟಕಿ ನೋಡ್ಬೋದು, ಅವ ಯಾರು ಕೂತಾನ ಗೊತ್ತಾಗ್ತದ? ಗೊತ್ತೇ ಆಗಂಗಿಲ್ಲ. ಸೊ ಬರ್ರ ಅಂತ ಹೋಗೇ ಬಿಡ್ತದೆ. ತಿಳಿತಲ್ಲ? ಸೊ ದಟ್ ಈಸ್ ದ ಸ್ಪೀಡ್ ಏನಾಗ್ತದೆ, ಹೆಚ್ಚಾಗ್ತದೆ ಎರಡು ಅಪೋಸಿಟ್ ಡೈರೆಕ್ಷನ್ ಇದ್ದಾಗ. ಇದ್ರ ಸ್ಪೀಡ್ ಪ್ಲಸ್ ಇದ್ರ ಸ್ಪೀಡ್ ಡಬಲ್ ಆಗ್ತದೆ. ತಿಳಿತಾ ಕಾನ್ಸೆಪ್ಟ್ ಇದು? ಸೊ ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ದೆನ್ ದೇರ್ ವೆಲಾಸಿಟಿ ಈಸ್ ಆಡೆಡ್. ಅದನ್ನು ನಾವು ಏನು ಮಾಡ್ತೀವಿ? ಆಡ್ ಮಾಡ್ತೀವಿ. ರಿಲೇಟಿವ್ ವೆಲಾಸಿಟಿ ವಿ ಆರ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಇರ್ತದೆ. ಭಾಳ ಗಮನ ಇರ್ತದನ್ನ ತಿಳ್ಕೊಬೇಕು ನೀವು. ಗೊತ್ತಾಗೈತಿ? ಸೊ ಲಾರಿ ಹೊಂಟದ, ಲಾರಿಯಿಂದ ಬೈಕ್ ನೀವು ಅದನ್ನ ಓವರ್ಟೇಕ್ ಮಾಡುವಾಗ ಸುಖಾಸ್ ಹೊಂಟದೇನೋ ಅನಿಸ್ತದೆ. ಬಟ್ ಅದೇ ಅಪೋಸಿಟ್ ಲಾರಿ ಹೊಂಟದ, ನೀವು ಅದನ್ನು ಕ್ರಾಸ್ ಮಾಡಿದಾಗ ಭರ್ ಅಂತ ಹೋಗ್ಬಿಡ್ತದೆ. ಯಾಕೆ? ಬಿಕಾಸ್ ರಿಲೇಟಿವ್ ವೆಲಾಸಿಟಿ. ತಿಳಿತಾ? ಓಕೆ. ಗ್ರಾಫ್ ಹೆಂಗೆ ಡ್ರಾ ಮಾಡೋದು ಇದಕ್ಕೆ? when two objects are going in opposite direction ಇದ್ದಾಗ, so this is x, this is t. okay, ನೋಡಿ, this is one object moving like this, having velocity a ಅನ್ನೋದು. another object, this is time of meeting ಅಂತ. you can give it time of meeting, this is v. okay, ಇಲ್ಲಿ time of meeting, ಇದು time of meeting. ಇಲ್ಲಿ ಜಾಸ್ತಿ ಇದೆ time of meeting, ಇಲ್ಲಿ ಏನದು ಬಹಳ ಶಾರ್ಟ್ ಸಡನ್ ಆಗಿ time of meeting. ಈ ರೀತಿ ಡಯಾಗ್ರಾಮ್ಗಳನ್ನು ಕೂಡ ತೆಗಿಬೇಕು. ಎಕ್ಸಾಮ್ ಅಲ್ಲಿ ಏನು ಕೇಳ್ತಾರೆ? ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ? ವಾಟ್ ಹ್ಯಾಪನ್ಸ್ ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್? ದೆನ್ ರಿಲೇಟಿವ್ ವೆಲಾಸಿಟಿ ಎಷ್ಟು ಕೇಳ್ತಾರೆ? ಗ್ರಾಫ್ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ವೆನ್ ದ ಟೂ ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್? ದೆನ್ ರಿಲೇಟಿವ್ ವೆಲಾಸಿಟಿ ಕೇಳ್ತಾನೆ, ಗ್ರಾಫ್ ಕೇಳ್ತಾನೆ. ಓಕೆ, ಇಲ್ಲಿಗೆ ಈ ಟಾಪಿಕ್ ಸಂಪೂರ್ಣವಾಗಿ ಮುಗೀತು. ಓಕೆ, ನಾಳೆ ಕ್ಲಾಸಲ್ಲಿ ಇದರ ಮೇಲಿನ ಪ್ರಾಬ್ಲಮ್ಸ್ ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. NCERT ಪ್ರಾಬ್ಲಮ್ಸ್. ಅದಾದ್ಮೇಲೆ ನೀಟ್ ಬಗ್ಗೆ ಮತ್ತು CET ಬಗ್ಗೆ ಪಾಯಿಂಟ್ಸ್ ಹೇಳ್ತಾ ಅದರ ಮೇಲಿನ ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡೋಣ. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದ್ರೆ ಕೇಳಿ.